ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಸಿಂಗಲ್ ಲಾಕ್ನ ಹಾಕ್ಕೊಂಡೆ. ನೆಕ್ಸ್ಟು ಇನ್ನೊಂದು ಸಾರಿ ಲಾಕ್ನ ಹಾಕ್ಕೋತೀನಿ. ನೆಕ್ಸ್ಟು 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕೋತಾ ಇದ್ದೀನಿ, ನೋಡ್ಬೋದು. ಹಾಗೆ ಪಕ್ಕದಲ್ಲೇ ಇದೇ ರೀತಿ ನಾವು ಡಬಲ್ ಕ್ರೋಶೆಟ್ ಕಂಬನ 4 ಕಂಬಗಳನ್ನ ಹಾಕೋಬೇಕಾಗುತ್ತೆ. ಕಂಬಗಳೆಲ್ಲ ಒಂದೇ ಹೈಟಲ್ಲಿರಬೇಕು ನೋಡಿ. ಇಲ್ಲಿ ನಾನು ಮೊದಲು 2 ಚೈನ್ ಹಾಕಿದ್ನಲ್ಲ, ಅದನ್ನು ಸೇರಿಸಿ ನಾನು 4 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಟೋಟಲ್ 5 ಕಂಬ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಪ್ಲೇಸ್ ಆಗುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಇಲ್ಲೂ ನಾವು 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು. ಕಂಬಗಳು ಒಂದೇ ಹೈಟಲ್ಲಿರಬೇಕು, ಹಾಗೆಯೇ ಪಕ್ಕದಲ್ಲಿರಬೇಕು. ಇವಾಗ ನಾನು ಈ ರೀತಿ ಫ್ಲವರ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಬೀಡ್ಸ್ನ ಲಾಕ್ ಮಾಡ್ಕೋತೀನಿ. ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ ತೊಗೊಂಡು ಅದು ಎಲ್ಲಿಗೆ ಪ್ಲೇಸ್ ಆಗುತ್ತೆ ಅಲ್ಲಿಗೆ ನಾವು ಡಬಲ್ ಕ್ರೋಶೆಟ್ ಕಂಬ ಹಾಕೋಬೇಕು. ಐದೈದು ಕಂಬಗಳನ್ನ ಹಾಕೋಬೇಕಾಗುತ್ತೆ. ಕಂಬಗಳನ್ನ ಲೂಸಾಗೆಲ್ಲ ಹಾಕ್ಕೋಬೇಡಿ. ನಿಮಗೆ ಹಾಕ್ತಾ ಗೊತ್ತಾಗುತ್ತೆ ಯಾವ ರೀತಿ ಹಾಕ್ಕೋಬೇಕು ಅಂತ. ಇಲ್ಲಿ ನೆಕ್ಸ್ಟ್ ನಾನು 3 ಚೈನ್ ಹಾಕ್ಕೊಂಡು ಕಂಬಗಳನ್ನ ಹಾಕೋತಾ ಇದ್ದೀನಿ. 3 ಚೈನ್ ಗ್ಯಾಪ್ ಏನಕ್ಕಪ್ಪ ಬಿಟ್ಟಿದ್ದೀವಿ ಅಂದರೆ ಅದು ಕುಚ್ಚು ಕಟ್ಟಲಿಕ್ಕೆ. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ ತೊಗೊಂಡು ಅದು ಎಲ್ಲಿಗೆ ಪ್ಲೇಸ್ ಆಗುತ್ತೆ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೀವು ಕಂಬಗಳನ್ನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು 3 ಚೈನ್ ಹಾಕ್ಕೊಂಡು ಕಂಬಗಳನ್ನ ಹಾಕ್ಕೊಂಡೆ. ನೋಡಿ, ನಾನು ಇಲ್ಲಿಗೆ ಎಂಡ್ ಮಾಡೋದ್ರಿಂದ ನಾನು ಇಲ್ಲಿಗೆ ಥ್ರೆಡ್ನ ಕಟ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಹೇಗಪ್ಪ ಹಾಕೋದು ಅಂದರೆ, ನೋಡಿ, ಮೊದಲು ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಒಂದು ಸರಿ ಲಾಕ್ನ ಮಾಡ್ಕೊಳ್ಳೋದು. ನಾನು ಯಾವಾಗಲೂ 2 ಸರಿ ಲಾಕ್ ಮಾಡ್ಕೋತೀನಿ. 2 ಸರಿ ಲಾಕ್ ಆದಮೇಲೆ ಫಸ್ಟ್ ಕಂಬ ಹಾಗೆ ಸೆಕೆಂಡ್ ಕಂಬಗೆಲ್ಲ ಒಂದೊಂದು ಸಿಂಗಲ್ ಲಾಕ್ ಹಾಕ್ಕೊಳ್ಳಿ. ಹೀಗೆ 3 ಕಂಬಗಳಿಗೆ ಸಿಂಗಲ್ ಲಾಕ್ನ ಹಾಕ್ಕೋಬೇಕು. ನೆಕ್ಸ್ಟು 3 ಚೈನ್ ಹಾಕ್ಕೊಂಡು ನೋಡಿ, ಮೊದಲು ಹಾಕಿದ್ವಲ್ಲ 3 ಚೈನ್ ಹಾಕಿ ಮೊದಲನೇ ಕಂಬ, ಆ ಕಂಬಕ್ಕೆ ನಾವು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ನ ಮಾಡಿಕೊಂಡು ಬೀಡ್ಸ್ ಬ್ಯಾಕಲ್ಲಿ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ ಒಳಗಡೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಪೂರ್ತಿ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕಾಗತ್ತೆ. ಡಬಲ್ ಕ್ರೋಶೆಟ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಪಿಕೋ ಡಿಸೈನ್ ಮಾಡ್ಕೊಳ್ಳೋದು. ನೋಡಿ, ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ ತಗೊಳ್ಳೋದು, ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡೆ. ನೆಕ್ಸ್ಟು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿದ್ಮೇಲೆ ಆ ಕಂಬ ಒಳಗಡೆಯಿಂದ ಈ ರೀತಿ ಒಂದು ಸರಿ ಲಾಕ್ ಮಾಡಿದ್ರೆ ಅದು ಪಿಕಾಟ್ ಡಿಸೈನ್ ಆಗುತ್ತೆ. ಇದೇ ರೀತಿ ನಾನು ಬೀಡ್ಸ್ ಸುತ್ತಲೂ ಪಿಕಾಟ್ ಡಿಸೈನ್ನ ಮಾಡ್ಕೋತೀನಿ. ತುಂಬ ಸಿಂಪಲ್ ಆಗಿದೆ, ಹಾಗೆ ತುಂಬ ಬೇಗ ಈ ರೀತಿ ಡಿಸೈನ್ನ ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, 2 ಲೂಪ್ಸಿಂದ ಒಂದು ಸಾರಿ, 2 ಲೂಪ್ಸಿಂದ ಒಂದು ಸಾರಿ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಟ್ ಕಂಬ ಒಳಗಡೆಯಿಂದ ಒಂದು ಲಾಕ್ನ ಮಾಡ್ಕೊಳ್ಳೋದು. ನೋಡಿ, ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ ತೊಗೊಳ್ಳೋದು, ಬೀಡ್ಸ್ ಬ್ಯಾಕ್ ಥ್ರೆಡ್ಡಿಂದ 2 ಲೂಪ್ಸಿಂದ ಒಂದು ಸಾರಿ, 2 ಲೂಪ್ಸಿಂದ ಒಂದು ಸಾರಿ, ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳೋದು, ಪಿಕಾಟ್ ಡಿಸೈನ್. ಇದೇ ರೀತಿ ನಾವು
ಬೀಡ್ಸ್ ಪೂರ್ತಿ ಮಾಡ್ಕೋಬೇಕು. ನೋಡ್ಕೋಬೇಕು ನೀವು ಈ ರೀತಿ ಇಟ್ಕೊಂಡು ಸಾಕಾಗುತ್ತಾ ಅಥವಾ ಎಕ್ಸ್ಟ್ರಾ ಬೇಕಾ ಅಂತ. ನನಗಿಲ್ಲಿ ಸಾಕಾಗಲಿಲ್ಲ, ಸೊ ನಾನು ಇನ್ನೊಂದೆರಡು ಎಕ್ಸ್ಟ್ರಾ ಮಾಡ್ಕೋತೀನಿ. ಇಲ್ಲಿ ಬೀಡ್ಸ್ದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಚಿಕ್ಕ ಬೀಡ್ಸ್ಗಳಿಗೆಲ್ಲ ಜಾಸ್ತಿ ಬೇಕಾಗಲ್ಲ, ಕೆಲವೊಂದು ದೊಡ್ಡ ಬೀಡ್ಸ್ಗಳಿಗೆ ಈ ರೀತಿ ಬೇಕಾಗುತ್ತೆ. ನೋಡಿ ಎಷ್ಟು ಸಾಕಾಗುತ್ತೆ. ಟೋಟಲ್ ಇಲ್ಲಿ 7 ಬಂದಿದೆ. ನೆಕ್ಸ್ಟು ಆ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಕಂಬದ ಫಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಬರುತ್ತೆ. ಇದೇ ರೀತಿ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ ತೊಗೊಂಡು ಬೀಡ್ಸ್ ಬ್ಯಾಕಿಂದ ಥ್ರೆಡ್ ತೊಗೊಂಡು 2 ಲೂಪ್ಸಿಂದ ಒಂದು ಸಾರಿ, 2 ಲೂಪ್ಸಿಂದ ಒಂದು ಸಾರಿ, ನೆಕ್ಸ್ಟ್ 3 ಚೈನ್ ಮಾಡಿಕೊಂಡು ಆ ಗ್ಯಾಪಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋದು. ನೀವು ಇದೇ ಮೊದಲು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರುತ್ತೆ. ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನೀವು ಮೊದಲು ನೋಡ್ಬೋದು. ಕಂಪ್ಲೀಟ್ 7 ಪಿಕಾಟ್ ಡಿಸೈನ್ ಬರುತ್ತೆ ಇದರಲ್ಲಿ. ಅಷ್ಟಾದರೆ ಸಾಕು. ನೆಕ್ಸ್ಟು ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋದು. ನೆಕ್ಸ್ಟು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ನಾನು ಡಿಸೈನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಅದಕ್ಕೆ ಥ್ರೆಡ್ ಕಟ್ ಮಾಡಿಕೊಂಡೆ. ನೋಡಿ ಈ ರೀತಿ ಇದೆ. ಫೈನಲಿ ಕುಚ್ಚು ಕಟ್ಟಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ನೀವಲ್ಲಿ ಬೀಡ್ಸ್ ಕೆಳಗಡೆ ಸ್ಟೋನ್ ಲೇಸ್ಟ್ ಆದರೂ ಸ್ಟಿಕ್ ಮಾಡ್ಕೋಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.